ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ಎಸ್ ಕೆ. ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನೀವು ಜಮೀನಿನ 11 ಸ್ಕೆಚ್ ಬಗ್ಗೆ ಅಪ್ಲಿಕೇಶನನ್ನು ಹಾಕಿದರೆ ಅದನ್ನು ಯಾವ ರೀತಿಯಾಗಿ ಅದರದೊಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಿಕೊಳ್ಳಬಹುದು, ಹಾಗೆಯೇ 11 ಸ್ಕೆಚ್ ರೆಡಿ ಆದರೆ ಆ ಸ್ಕೆಚನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೆಳೆಯರೇ, ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿದುಕೊಳ್ಳಲು www.sanjukare.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗೋಸ್ಕರ ಯಾವ ರೀತಿಯಾಗಿ ನಾವು ಒಂದು ಟೂಲ್ಸನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬಹುದು ಅನ್ನೋದನ್ನು ವಿಡಿಯೋಸ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಒಂದು ವೆಬ್ಸೈಟ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲ್ಲಿಂದ ಕಲಿಯಬಹುದು. ನಿಮ್ಮ ಮನಿ ಸೇವ್ ಆಗುತ್ತೆ ಅದರಿಂದ. ಹಾಗಾಗಿ ಕೋರ್ಸ್ಗಳನ್ನು ಪರ್ಚೇಸ್ ಮಾಡಿಕೊಳ್ಳಿ. ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇನೆ. ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಸ್ಕ್ರೀನನ್ನು ಶೇರ್ ಮಾಡ್ತಾ ಇದ್ದೇನೆ. ಗೆಳೆಯರೇ, ಇಲ್ಲಿ ನೋಡಿ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ನೀವು ಏನಾದರೂ ಮೊಬೈಲ್ ಥ್ರೂ ಓಪನ್ ಮಾಡ್ತಿದ್ರೆ ಕೂಡ ಮೊಬೈಲ್ ಥ್ರೂ ಕೂಡ ನೀವು ಓಪನನ್ನು ಮಾಡ್ಬೋದು. ಮೊಬೈಲ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಸರ್ಚ್ ಬಾಕ್ಸ್ ಕಾಣಿಸುತ್ತೆ. ಸರ್ಚ್ ಬಾಕ್ಸ್ದಲ್ಲಿ ನೀವು ಮೋಜ್ನಿ ಅಂತೇಳಿ ಟೈಪ್ ಮಾಡಿ, ಈ ರೀತಿಯಾಗಿ ಮೋಜ್ನಿ ಅಂತೇಳಿ ಟೈಪ್ ಮಾಡಿ, ಆನಂತರ ಇಲ್ಲಿ ಮೋಜ್ನಿ V3 ಅಂತೇಳಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಮೋಜ್ನಿ V3 ಕರ್ನಾಟಕ ಸರ್ಕಾರ ಅಂತೇಳಿ ಒಂದು ಸೈಟ್ ಬರುತ್ತೆ. ಈ ಸೈಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿಂದ. ಆನಂತರ ಇಲ್ಲಿ ನೋಡಿ, ಮೋಜ್ನಿಯ ಒಂದು ಮುಖಪುಟವನ್ನು ಇಲ್ಲಿಂದ ನೀವು ನೋಡಬಹುದು. ಗೆಳೆಯರೇ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಅರ್ಜಿಯ ಸ್ಥಿತಿ ಅಂಥೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಇಲ್ಲಿಂದ ಅರ್ಜಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ ಗೆಳೆಯರೇ, ಇಲ್ಲಿ 3 ರೀತಿಯಲ್ಲಿ ಅರ್ಜಿಗಳನ್ನು ಚೆಕ್ ಮಾಡಬಹುದು ಗೆಳೆಯರೇ. ಇಲ್ಲಿಂದ ನೋಡಿ, ಅಪ್ಲಿಕೇಶನ್ ನಂಬರ್ ಅಂತೇಳಿದೆ. ಇದರ ಮೇಲೆ ಟಿಕ್ ಮಾರ್ಕ್ ಆಲ್ರೆಡಿ ಆಗಿದೆ. ಇಲ್ಲಿ ಟಿಕ್ ಮಾರ್ಕ್ ಆಗಲಿಲ್ಲ ಅಂದರೆ ಟಿಕ್ ಮಾರ್ಕ್ ಮಾಡಿ ಆನಂತರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿಕೊಂಡು ಚೆಕ್ ಮಾಡಲಿಕ್ಕೆ ಬರುತ್ತೆ. ಆನಂತರ ನಿಮ್ಮ ಒಂದು ಮೊಬೈಲ್ ನಂಬರ್, ಯಾವ ಒಂದು ಸ್ಕೆಚ್ ರೆಡಿ ಮಾಡಲು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಥ್ರೂ ಕೂಡ ಇಲ್ಲಿಂದ ನೀವು ಚೆಕ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಆಪ್ಷನ್ಸ್ ಕಾಣಿಸುತ್ತೆ. ಮೊಬೈಲ್ ನಂಬರ್ ಮೇಲೆ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದಾಗ ನಿಮ್ಮದೊಂದು ಮೊಬೈಲ್ದಲ್ಲಿ ಇರ್ತಕ್ಕಂಥ ಸ್ಕೆಚ್ಗಳನ್ನು ತೋರಿಸುತ್ತೆ. ಅದು ಯಾವ ರೀತಿಯಾಗಿ ಅಂಥೇಳಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ತಾ ಇದ್ದೇನೆ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿಕೊಂಡು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಸರ್ವೆ ನಂಬರ್ ಥ್ರೂ ಕೂಡ ನೀವು ನೋಡಲಿಕ್ಕೆ ಬರುತ್ತೆ. ಸರ್ವೆ ನಂಬರ್ ಥ್ರೂ ಕೂಡ ಇಲ್ಲಿ ನೋಡ್ಬೋದು. ಸಿಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಹೇಳಿದೆ, ಡಿಸ್ಟ್ರಿಕ್ಟನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ತಾಲೂಕನ್ನು ಸಿಲೆಕ್ಟ್ ಮಾಡಲು ಕೇಳ್ತಾ ಇದೆ. ತಾಲೂಕು ಸಿಲೆಕ್ಟ್ ಮಾಡಿ, ಆನಂತರ ಹೋಬಳಿ ಸಿಲೆಕ್ಟ್ ಮಾಡಿ, ಆನಂತರ ವಿಲೇಜ್ ಸಿಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಸರ್ವೆ ನಂಬರ್ ಎಂಟ್ರ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ, ಆನಂತರ ಸಿಲೆಕ್ಟ್ ಕರ್ನಾಟಕ ಅಂತೇಳಿ ಬರುತ್ತೆ. ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಸಿಲೆಕ್ಟ್ ಹಿಸ್ಸಾ ಅಂತೇಳಿ ಬರುತ್ತೆ. ಹಿಸ್ಸಾ ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕೂಡ ಒಂದು ಪ್ರೊಸೆಸ್ ಇರುತ್ತೆ. ಆನಂತರ ಇಲ್ಲಿ ನಾನು ಮೊಬೈಲ್ ನಂಬರ್ ಥ್ರೂ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಮೊಬೈಲ್ ನಂಬರ್ ಟೈಪ್ ಮಾಡಿದ್ದೇನೆ. ಆನಂತರ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೇ, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಈ ಮೊಬೈಲ್ ನಂಬರ್ನಲ್ಲಿ ಒಂದು ಅರ್ಜಿಯನ್ನು ಆಲ್ರೆಡಿ ಅಪ್ಲೈ ಮಾಡಿದೆ. ಅದಕ್ಕೋಸ್ಕರಾಗಿ ಇಲ್ಲಿ ನೋಡಿ ಟ್ರ್ಯಾಕ್ ಸ್ಟೇಟಸ್ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಅಪ್ಲಿಕೇಶನ್ ಹಾಕಿದ ಡೇಟ್ ಕಾಣಿಸುತ್ತೆ. ಆನಂತರ ಯಾವ ಒಂದು ಆಫೀಸರ್ ಕಡೆ ಈ ಅರ್ಜಿಯನ್ನು ಹೋಗಿದೆ ಅನ್ನೋದನ್ನು ಇಲ್ಲಿಂದ ನಾವು ನೋಡಬಹುದು. ಯಾವ್ದು
ನಂಬರು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಈ ಅಪ್ಲಿಕೇಶನನ್ನು ಕ್ಲೋಸ್ ಆಗಿದೆ, ಅದರಿಂದ ಇಲ್ಲಿ ಡೇಟ್ಗಳನ್ನು ಬಿದ್ದಿದೆ. ಕ್ಲೋಸ್ ಆದ ತಕ್ಷಣ ಇಲ್ಲಿ ADLR ಕಡೆ ಹೋಗಿದ ನಂತರ ಇಲ್ಲಿ ಕ್ಲೋಸ್ ಆಗುತ್ತೆ, ಇವ್ರದ್ದೊಂದು ಮೊಬೈಲ್ ನಂಬರ್ ಹೋಗಿಬಿಡುತ್ತೆ. ಆನಂತರ ಡೇಟ್ ಇಲ್ಲಿ ಈ ರೀತಿಯಾಗಿ ಬೀಳ್ತಾ ಬರುತ್ತೆ. ಹಾಗೆಯೇ ಇದು ಟೋಟಲ್ ಆಗಿ ಏನಪ್ಪ ಅಂತಂದರೆ ಕ್ಲೋಸ್ ಆಗಿರುವಂಥ ಅರ್ಜಿ ಇದೆ, ಅದಕ್ಕೋಸ್ಕರಾಗಿ ಈ ಥರ ತೋರಿಸ್ತಾ ಇದೆ. ನೀವು ಏನಾದರೂ ಸ್ಕೆಚನ್ನು ನೋಡಬೇಕಾದ್ರೆ, ಸ್ಕೆಚನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಸ್ಕೆಚ್ ವೇವ್ ಅಂತೇಳಿ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಜಮೀನಿನ ಸ್ಕೆಚ್ ರೆಡಿ ಆದರೆ ಸ್ಕೆಚ್ ಓಪನ್ ಆಗುತ್ತೆ. ನೀವು ಸ್ಕೆಚ್ ಓಪನ್ ಆದಾಗ ಅಲ್ಲಿ ಡೌನ್ಲೋಡ್ ಮಾಡಲು ಕೂಡ ಆಪ್ಷನ್ ಬರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಡೈರೆಕ್ಟ್ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು. ಗೆಳೆಯರೆ, ಈ ರೀತಿಯಾಗಿ ನಾವು ಸ್ಕೆಚ್ಗೋಸ್ಕರ ಹಾಕಿದಂಥ ಅರ್ಜಿಯನ್ನು ಈ ರೀತಿಯಾಗಿ ನಾವು ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬಹುದು. ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿಯನ್ನು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗೆಯೇ ಗೆಳೆಯರೆ, ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ಗಳು ಯಾವ ರೀತಿಯಾಗಿ ಅಪ್ಲೈ ಮಾಡುವುದು ಅನ್ನೋದನ್ನು ತಿಳಿದುಕೊಳ್ಳಲು www.sanjeevkare.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿಂದ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳಬಹುದು. ಹಾಗೆಯೇ ಗೆಳೆಯರೆ, ನೀವು ನಿಮ್ಮ ವೆಹಿಕಲ್ದೊಂದು ಇನ್ಶೂರೆನ್ಸ್ಗಳನ್ನು ಡ್ಯೂ ಆದರೆ ಅದು ಕೂಡ ರಿನ್ಯೂವಲ್ ಮಾಡಿಕೊಡಲಾಗುತ್ತದೆ. ಅದು ಕೂಡ www.sanjeevkare.com ಈ ಒಂದು ವೆಬ್ಸೈಟ್ದಲ್ಲಿ ಇನ್ಶೂರೆನ್ಸ್ ರಿಲೇಟೆಡ್ ಒಂದು ಪೇಜ್ ಇದೆ. ಆ ಪೇಜನ್ನು ಓಪನ್ ಮಾಡಿಕೊಂಡು ನೀವು ವಿತಿನ್ 1 ಅವರ್ದಲ್ಲಿ ನಿಮ್ಮ ವೆಹಿಕಲ್ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.